ಬೆಂಗಳೂರಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್ ಕೆಆರ್ ಮಾರುಕಟ್ಟೆ ಫ್ಲೈಓವರ್ ಕೆಳಗೆ ಜಿಬಿಎ ಕಾರ್ಯಾಚರಣೆ ಅಧಿಕಾರಿಗಳ ಸಮ್ಮುಖದಲ್ಲೇ ಫುಟ್ಪಾತ್ ತೆರವು ಕಾರ್ಯ ಬೆಂಗಳೂರು ನಗರದಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್ ಕೆಆರ್ ಮಾರುಕಟ್ಟೆ ಫ್ಲೈಓವರ್ ಕೆಳಗೆ ಜಿಬಿಎ ಅಧಿಕಾರಿಗಳು ನಿಂತುಕೊಂಡಿದ್ದಾರೆ ಅಧಿಕಾರಿಗಳ ಸಮ್ಮುಖದಲ್ಲೇ ಫುಟ್ಪಾತ್ ತೆರವು ಕಾರ್ಯ ಬೆಂಗಳೂರಿನಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್ ಕೆಆರ್ ಮಾರುಕಟ್ಟೆ ಫ್ಲೈಓವರ್ ಕೆಳಗೆ ಜಿಬಿಎ ಕಾರ್ಯಾಚರಣೆ ಅಧಿಕಾರಿಗಳ ಸಮ್ಮುಖದಲ್ಲೇ ಫುಟ್ಪಾತ್ ತೆರವು ಕಾರ್ಯ ಸರ್ಕಾರ ಅಗ್ರೆಸಿವ್ ಆಗಿ ಮೊದಲ ಒಂದು ವಾರ ಜೆಸಿಬಿನ ತಗಬಂದು ಫುಟ್ಪಾತ್ ಕಾರ್ಯಾಚರಣೆ ಮಾಡುತ್ತೆ ಆಮೇಲೆ ಮರಿತಾರೆ ಅನ್ಕೊಂಡಿರ್ತಾರೆ ಕೆಲವರು ಆದ್ರೆ ಇವತ್ತು ನೋಡಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗೆ ನಿಂತ್ಕೊಂಡಿದ್ದಾರೆ ಇಲ್ಲೂ ಒಂದಷ್ಟು ಇದೆ ಈ ಭಾಗದಲ್ಲಿ ಯಾವಾಗ ಬರ್ತಾರೆ ಅವರಿಗೊಂದು ಧೈರ್ಯ ಬಂಡ ಧೈರ್ಯ ಇಲ್ಲಿಗೆ ಬರಲಿಕ್ಕಿಲ್ಲ ಇದು ಗಾಂಧಿನಗರ ಬೆಂಗಳೂರು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತೀವಿ ಎನ್ನುವಂತ ಭರವಸೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಿಗದಿತ ಪ್ರತ್ಯೇಕ ದಿನಾಂಕಗಳನ್ನು ಮೆನ್ಷನ್ ಮಾಡಿ ನೋಡಿ ಇವೆಲ್ಲವೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಳಗೊಂದು ಸಮಿತಿಯನ್ನು ರಚನೆ ಮಾಡಿ ಆಪರೇಷನ್ ಫುಟ್ಪಾತ್ಗೆ ಯಾರ್ಯಾರು ಅದಕ್ಕೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆಯೋ ಕೃಷ್ಣ ಭೈರೇಗೌಡರ ನಿರ್ದೇಶನದಂತೆ ಒಂದೊಂದು ಏರಿಯಾಗಳಿಗೂ ಒಂದೊಂದು ನಿಶ್ಚಿತ ಅವಧಿಯನ್ನು ನಿಗದಿ ಮಾಡಲಾಗಿದೆ ಅದರ ಆಧಾರದಲ್ಲಿ ಅಧಿಕಾರಿಗಳು ಪಾಪ ರೇಡ್ ಮಾಡ್ತಾರೆ ಇನ್ನು ಅಧಿಕಾರಿಗಳಿಗೆ ಭದ್ರತೆಯ ದೃಷ್ಟಿಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಬೇಕು ಅನ್ನೋ ಒತ್ತಡ ಇತ್ತು ಹಾಗಾಗಿ ಒಂದಷ್ಟು ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ ಬಂದೋಬಸ್ತ್ ಕಾರಣ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ನಡೆದಂತಹ ಅಟ್ಯಾಕ್ ಡೆಡ್ಲಿ ಅಟ್ಯಾಕ್ ಕೈಗೆ ಸಿಕ್ಕಲ್ಲಿ ಹೊಡೆದಿದ್ದು ಸೊ ಇದರ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳಿಗೆ ಒಂದಷ್ಟು ಭದ್ರತೆಯ ದೃಷ್ಟಿಯಿಂದ ಪೊಲೀಸರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವತ್ತು ಕೆಆರ್ ಮಾರುಕಟ್ಟೆಯಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಿದೆ